ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ನೇತ್ರ ರಘು. ಇವತ್ತು ಮಂಗಳವಾರದ ಮಿನಿ ವ್ಲಾಗು ಮಾರ್ನಿಂಗ್ದು. ಈಗ ಬಂದುಬಿಟ್ಟು ನಾನು ಹಾಲು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಹಾಲು ಕಾಯಕ್ಕೆ ಇಟ್ಬಿಟ್ಟು ತಿಂಡಿಗೆ ಅಂದ್ಬಿಟ್ಟು ನೈಟೇ ಹೆಸರು ಕಾಳು ಮತ್ತು ಅಕ್ಕಿ ನೆನಾಕಿದ್ದೆ. ಹೆಸರು ಕಾಳು ದೋಸೆ ಮಾಡೋಣ ಅಂದ್ಬಿಟ್ಟು ಇದು ಯಾವ ಥರ ಮಾಡೋದು ಅಂದರೆ, ನಾವು 1 ಗ್ಲಾಸ್ ಹೆಸರು ಕಾಳು ಹಾಕ್ಕೊಂಡ್ರೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಬೇಕು. ಒಂದು ಪಕ್ಷ ಕಾಳು ಜಾಸ್ತಿ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಅದನ್ನು ನೈಟೇ ತೊಳೆದು ನೆನಾಕಬೇಕು. ಮಾರ್ನಿಂಗ್ ಅದನ್ನು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮಾಮೂಲಿ ದೋಸೆಗೆ ನೀವು ಯಾವ ಥರ ರುಬ್ಕೊತೀರೋ ಅದೇ ರೀತಿ ರುಬ್ಕೊಂಡು ನೆಕ್ಸ್ಟ್ ಅದನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ತೊಳೆದು ಇಕ್ಕೊತಾ ಇದ್ದೀನಿ. ಅದಕ್ಕೀಗ ನೆಕ್ಸ್ಟು ಉಪ್ಪು ಹಾಕ್ಕೊಂಡು ನಾವು ಮಾಮೂಲಿ ದೋಸೆ ಹಿಟ್ಟು ಯಾವ ಥರ ರೆಡಿ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಸ್ವಲ್ಪ ಕಾಯಿ ತುರಿ ಮತ್ತು ಹುರಿದಿರೋ ಅಂಥ ಕಡಲೆ ಬೀಜ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊತೀನಿ. ಈಗ ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ದೋಸೆ ಬೇಯೋಕ್ಕೆ ಅಂತ ಹಂಚಿಡ್ತಾ ಇದ್ದೀನಿ. ಹಂಚು ಕಾದಿದೆ. ದೋಸೆ ಹಾಕ್ಕೊಂಡು ನೆಕ್ಸ್ಟ್ ಪಾಪುಗೆ ಬಾಕ್ಸ್ ಕಂಪ್ಲೀಟ್ ಆಯಿತು. ಲಂಚ್ ಬಾಕ್ಸ್ ರೆಡಿ ಆಯಿತು. ಈಗ ನಾನು ಬಂಗಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಣೆ ಎಬ್ಬಿಸಿ ಮೈ ತೊಳ್ಸ್ಕೊಂಡು ಕರ್ಕೊಬಂದು ಯೂನಿಫಾರ್ಮ್ ಹಾಕಿದಾಯಿತು. ನೆಕ್ಸ್ಟ್ ಮುಖಕ್ಕೆ ಕ್ರೀಮ್ ಹಾಕಿ ಹಣೆ ಬಟ್ಟೆ ಇಟ್ಟು ತಲೆ ಬಚ್ಕೊತಾ ಇದ್ದೀನಿ. ಬಚ್ಕೊಂಡು ಅವಳಿಗೆ ದೇವ್ರಿಗೆ ನಮಸ್ಕಾರ ಹಾಕಪ್ಪ ಅಂತ ಹೇಳಿದೆ. ನಮಸ್ಕಾರ ಹಾಕ್ಬಿಟ್ಟು ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಇವತ್ತಿನ ಮಾರ್ನಿಂಗ್ ಮಿನಿ ವ್ಲಾಗ್ ಈ ಥರ ಇತ್ತು. ಹೀಗೆ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೀಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.